ಇರ್ತದೆ. ಆ ಬೀದಿ ದೀಪಗಳು CM ಅಥವಾ ಯಾವ್ದಾರ ಮಿನಿಸ್ಟರ್ ಬರ್ತಾರೆ ಅಷ್ಟೇ ಆನ್ ಆಗ್ತವೆ. ಮತ್ತೆ ಯಾರಿಗೋಸ್ಕರ ಬೀದಿ ದೀಪವನ್ನು ಅಳವಡಿಸಿರೋ, ಸಾರ್ವಜನಿಕರಿಗೋಸ್ಕರ ನೀವು ಅದನ್ನ ಬೀದಿ ದೀಪದ ವ್ಯವಸ್ಥೆ ಮಾಡಿರೋ ಅಥವಾ CM ಅಥವಾ PM ಬಂದಾಗ ಆನ್ ಮಾಡೋಕಷ್ಟೇ ನಿರ್ಮಾಣ ಮಾಡಿದ್ರೆ ನನಗೆ ದೊಡ್ಡ ಪ್ರಶ್ನೆ ಆಗಿರ್ತದೆ ಇದರಿಂದ. ಹಂಗಾಗಿ ದಿನನಿತ್ಯ ಅಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ರಾತ್ರಿ ಹೊತ್ತಲ್ಲಿ ಹೆಣ್ಮಕ್ಳು ಓಡಾಟಗಳಲ್ಲಿ ಹುಡುಗರು ಬೈಕಲ್ಲಿ ಹೆಣ್ಮಕ್ಳು ಕತ್ತಲು ಹೋಗುವಾಗ ಏನೇನು ಕೆಟ್ಟ ಮಾತಾಡ್ತಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಸಾರ್ವಜನಿಕರು ಹೇಳಿದ್ದಾರೆ, ದಯಮಾಡಿ ತಕ್ಷಣವೇ ಆ ತುಂಗಭದ್ರಾ ಸೇತುವೆ ಮೇಲೆ CC ಕ್ಯಾಮೆರಾ ಮತ್ತು ಬೀದಿ ದೀಪ ಅಳವಡಿಸುವಂತ ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಏನು ಹರಿಹರ ಸರ್ಕಲ್ ಇಂದ 4 ದಿಕ್ಕು ಏನು ಸಿಟಿ ಲಿಮಿಟ್ಸ್ ಎಲ್ಲಿ ಸೇರುತ್ತೆ ಅಲ್ಲಿವರೆಗೂ CC ಕ್ಯಾಮೆರಾ ಮತ್ತು ಬೀದಿ ದೀಪ 10 ಕೊಂಬುಗಳಿಂದ 10 ಕೊಂಬುಗಳಿಗೆ ಒಂದು ಬೀದಿ ದೀಪ ಅಳವಡಿಸಿರ್ತಾರೆ. ಇದು ಮಿಕ್ಕಿದೆಲ್ಲ ರಾಕ್ ಸೆಂಟರ್ಗೆಲ್ಲ ಕತ್ತು ಕಾಣುತ್ತೆ. ಹಂಗಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತೆ. ದಯಮಾಡಿ ಬೀದಿ ದೀಪ ವ್ಯವಸ್ಥೆ ಮತ್ತು CC ಕ್ಯಾಮೆರಾ ವ್ಯವಸ್ಥೆ ಮಾಡಿ. ನೋಡ್ರಿ, ಎಲ್ಲಿ ಬೇಕಲ್ಲಿ ಬೈಕ್ಗಳು ಕಳ್ತನ ಆಗ್ತಿದಾವೆ. ಪೊಲೀಸರಿಗೆ ಆ ಕಳ್ಳರಿಗೆ ಹಿಡಿಯಕ್ ಆಗ್ತಿಲ್ಲ, ಯಾಕಂದ್ರೆ ಅಲ್ಲಿ CC ಕ್ಯಾಮೆರಾ ವ್ಯವಸ್ಥೆ ಇಲ್ಲ. ಇದು ಯಾವ ರೀತಿ ಕಳ್ಳರು ಹಿಡಿತಾರೆ? ಹಂಗಾಗಿ ಸಿಟಿ ಲಿಮಿಟ್ಸ್ ಎಲ್ಲಿ ಬರುತ್ತೆ ಅಲ್ಲೆಲ್ಲ CC ಕ್ಯಾಮೆರಾ ಬೀದಿ ದೀಪ ಅಳವಡಿಸುವಂತ ಕೆಲಸ ಮಾಡ್ರಿ. ಆನಂತರ ಏನು 29ನೇ ವಾರ್ಡ್ ಗಂಗಾನಗರದಲ್ಲಿ ಹೊಳಿ ಬಂದ್ಬಿಟ್ರೆ ಮಳೆ ಬಂದಾಗ ಹೆಚ್ಚು ಕಮ್ಮಿ ಒಂದು 20ರಿಂದ 30 ಮನೆ ಮುಳುಗೋಗ್ತಾವ. ಅದ್ರ ಸಂಬಂಧ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ವಿ ಮತ್ತು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಇರ್ಬೋದು ಮತ್ತು ನಗರಸಭೆ ಪೌರಾಯುಕ್ತರಿರ್ಬೋದು ಅವರಿಗೆಲ್ಲ ಕೂಡ ಬೈಟ್ ಕೊಡಲ್ಲ ನೋಡ್ರಿ. ಬಂದೋಗಿದ್ರ ಆಯ್ತು ಕೊಟ್ಟಿದ್ರ ಬೈಟ್. ನಮ್ಮ ಸ್ಕೂಲ್ ನಿಮ್ಮ